ಯಾರೋ ನೀವು ಇಲ್ಲಿ ಆಯ್ಕೆ ಮಾಡುವಂತ ಪ್ರತಿನಿಧಿಗಳು ಯಾರಿರ್ತಾರೆ, ನಿಮ್ಮ ಪ್ರತಿನಿಧಿಗಳು ಅವರು ಬೇರೆಯವ್ರಿಗೂ ಸಹಾಯ ಮಾಡೋದಿಕ್ ಬರೋದಿಲ್ಲ, ನಿಮ್ಮ ಸಂಸ್ಥೆಗೆ ಮಾತ್ರ ಸಹಾಯ ಮಾಡೋದಿಕ್ ಸಾಧ್ಯ ಆಗುತ್ತೆ. ಹಾಗಾಗಿ ಮತ್ತೆ ಬೇರೆಯವ್ರು ಬಂದು ನಿಮಗೆ ಇಷ್ಟ ಇಲ್ಲದಿರೋರ್ನ ಇಲ್ಲಿ ಮಾಡೋದಿಕ್ ಆಗೋದಿಲ್ಲ, ಬೇರೆ ಮತದಾರ ಯಾರು ಇರೋದಿಲ್ಲ, ನೀವೇ ಇರ್ತೀರಾ. ಹಾಗಾಗಿ ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದೇನು ಅಂದ್ರೆ, ಇದು ನಿಮ್ಮ ಹಿತಕ್ಕಾಗಿ ನಿಮ್ಮ ಕ್ಷೇಮಾಭಿವೃದ್ಧಿಗಾಗಿ ಇರುವಂತಹ ಸಂಸ್ಥೆ. ಮತ್ತೆ ನೀವೇ ಮತದಾರರು, ನೀವು ಹೇಗೆ ತೀರ್ಮಾನ ಮಾಡ್ತೀರೋ ಹಾಗೆ ಈ ಸಂಸ್ಥೆ ನಡೆಯುತ್ತೆ. ನಿಮ್ಗೆ ಹೇಗ್ ಬೇಕೋ, ಇದು ಚೆನ್ನಾಗಾಗ್ಬೇಕು, ಒಳ್ಳೆಯವ್ರು ಇಲ್ಲಿರ್ಬೇಕು, ಇಲ್ಲಿ ನ್ಯಾಯ ಸಿಗ್ಬೇಕು, ರೈತರಿಗೆ ಅವ್ರನ್ನು ಯಾವ್ದಾದ್ರು ರೀತಿಯಲ್ಲಿ ಅನುಕೂಲಕ್ಕೆ ಬರಬೇಕು ಅಂದ್ರೆ ಅದಾಗುತ್ತೆ. ಇಲ್ಲ ನಿಮ್ಗೆಲ್ಲ ಗೊತ್ತಿದೆ, ಈಗ ಎಷ್ಟೊತ್ತಿ ರಾಜ್ಯದಲ್ಲಿ ಎಲ್ಲ ಚುನಾವಣೆಗಳು ಕೆಟ್ಟಿದೆ, ಜಾತಿ ಹಿಡ್ಕೊಂಡು ದುಡ್ಡು ಹಿಡ್ಕೊಂಡು ಅಥವಾ ಕುಡಿಸೋ ತಿನ್ನಿಸೋ ಇವಾಗ ಇಂತಹ ಸಂಸ್ಥೆಗಳನ್ನ ಬಲೆಗೆ ಹಾಕೊಳ್ತಾರೆ ರಾಜಕಾರಣಿಗಳು. ಹಾಗಾಗಿ ಅವ್ರು ಹಾಕೊಂಡ್ಮೇಲೆ ಮತ್ತೆ ಅವ್ರದೇ ನಡೆಯುತ್ತೆ, ಅವ್ರು ಹೇಳಿದ್ದೇ ನಡೆಯುತ್ತೆ. ಯಾವ ರೈತರಿಗೂ ಶೇರ್ ಹೋಲ್ಡರ್ಸ್ಗೂ ಯಾರಿಗೂ ಯಾವುದೇ ತರಹದ ಸಹಾಯ ಅವರು ಹೆಚ್ಚುವರಿಯಾಗಿ ಮಾಡೋದಿಲ್ಲ. ಅದು ನಡೆದ್ರೆ ನಡೀತು, ಬಿದ್ರೆ ಬೀಳ್ತು. ಎಷ್ಟೋ ಕಡೆಗಳಲ್ಲಿ ಹಾಳಾಗಿ ಹೋಗ್ಬಿಟ್ಟಿವೆ ಈಗಾಗಲೇ ಇಂಥ ಸಂಸ್ಥೆಗಳು. ಅದನ್ನ ರಾಜಕಾರಣಿಗಳು ಎಷ್ಟು ಬೇಕೋ ಅಷ್ಟಕ್ಕೆ ಅವರ ಅನುಕೂಲ ತಕ್ಕಂತ ಬಳಸಿ ಬಿಸಾಕ್ಬಿಡ್ತಾರೆ. ಹಾಗಾಗಿ ನೀವು ಅದಕ್ಕಾಗದೆ ನಿಮ್ಮಲ್ಲೇ ಇರೋರು ನಿಂತಿರುವಂತದ್ದು ನೀವೇ ಮತದಾರರು, ದಯವಿಟ್ಟು ನಿಮ್ಮಲ್ಲಿರುವಂತಹ ಒಳ್ಳೆಯವರನ್ನ, ಪ್ರಾಮಾಣಿಕರನ್ನ, ಧೈರ್ಯವಂತರನ್ನ ಈಗ ನೀವೇನ್ ಇಲ್ಲಿ ಸೇರಿದ್ದೀರಾ ಅವ್ರನ್ನ ಆರಿಸಿ ಅವರ ಕೈಯಲ್ಲಿ ಕೆಲಸ ಮಾಡಿಸ್ಕೊಳ್ಳಿ. ಅವ್ರಿಗೆ ನೀವು ಶಕ್ತಿ ಕೊಟ್ರೆ ಅವ್ರು ನಿಮ್ಗೆ ಕೆಲಸ ಮಾಡ್ತಾರೆ, ನೀವು ಅವ್ರನ್ನ ಕೇಳೋದಿಕ್ಕಾಗುತ್ತೆ. ಆಗ ಅದನ್ನ ಬಿಟ್ಟು ಬೇರೆ ಇನ್ಯಾವುದೋ ಕಾರಣದಿಂದ ಯಾರಿಗೋ ನಿಮಗೆ ಗೊತ್ತಿದ್ದವರು, ಪರಿಚಯ ಇರೋರು ಅಥವಾ ಅಯೋಗ್ಯರು, ಕಳ್ಳರು ಅಂತ ಗೊತ್ತಿರುವಂತವ್ರಿಗೆ ನೀವು ಓಟ್ ಕೊಟ್ರೆ ಅವ್ರು ಗೆದ್ದ ಮೇಲೆ ನಿಮ್ಮ ಯಾವ ಮಾತನ್ನು ಕೇಳೋದಿಲ್ಲ, ಕೇಳುವ ಅಗತ್ಯನೂ ಇರೋದಿಲ್ಲ. ಹಾಗಾಗಿ ದಯವಿಟ್ಟು ಎಲ್ಲಾ ರೈತ ಬಂಧುಗಳು ಇವತ್ತೇನ್ ಸಭೆ ಸೇರಿದ್ದೀರಾ, ತುಂಬಾ ಒಳ್ಳೆಯ ವಿಚಾರ, ಸಂತೋಷದ ವಿಚಾರ. ಎಲ್ಲ ಮಾತಾಡ್ಕೊಳ್ಳಿ. ಪ್ರತಿಯೊಬ್ಬರನ್ನು ಯಾವ ಕಾರಣಕ್ಕಾಗಿ ನಾವು ಈ ಚುನಾವಣೆಯಲ್ಲಿ ಯಾರಿಗೆ ಯಾವ ಕಾರಣಕ್ಕಾಗಿ ಮತ ಕೊಡಬೇಕು ಅನ್ನೋದನ್ನ ಮುಕ್ತವಾಗಿ ಮಾತಾಡ್ಕೊಳ್ಳಿ. ಆಗ ತನ್ನಿಂತಾನೇ ಪ್ರಚಾರ ಆಗುತ್ತೆ, ಅಭ್ಯರ್ಥಿಗಳ ಪರಿಚಯ ಆಗುತ್ತೆ. ಮತ್ತೆ ಅವರು ಬೇರೆ ಯಾರೋ ಅವರನ್ನ ಓಟನ್ನ ಕೊಂಡುಕೊಳ್ಳೋದಿಕ್ಕೋ ಅಥವಾ ಬೇರೆ ಬೇರೆ ಜಾತಿ ಇಟ್ಕೊಂಡು ಅಥವಾ ಹಣ ಹಂಚಿನೋ ಆಮಿಷ ಒಟ್ಟು ಓಟ್ ತಗೊಳ್ಳೋದಿಕ್ ಬಂದಾಗ ಎಲ್ರಿಗೂ ಗೊತ್ತಿರುತ್ತೆ ಇದರ ಏನು, ಇದರ ಸ್ಪೇಕ್ಸ್ ಅದಕ್ಕೆ ಇದರ ಪರಿಣಾಮಗಳೇನು ನಾವು ಅಂತ ಅವ್ರಿಗೆಲ್ರಿಗೂ ಗೊತ್ತಿರುತ್ತೆ. ಹಾಗಾಗಿ ಅವರು ಅವರ ಕಾಲ್ ಮೇಲೆ ಕಲ್ಲು ಹಾಕೊಳ್ಳುವ ಕೆಲಸವನ್ನ ಮಾಡೋದಿಲ್ಲ. ಹಾಗಾಗಿ ಎಲ್ರು ನೀವೆಲ್ಲ ಏನ್ ಸೇರಿದ್ದೀರಾ, ನಿಮ್ಗಿಂತ ಹೆಚ್ಚು ಜನ, ಬಹುಶಃ ಎಷ್ಟು ಜನ ಅಂತ ಗೊತ್ತಿಲ್ಲ, ನಿಮ್ಗಿಂತ 10,000 ಪಟ್ಟು ಹೆಚ್ಚು ಜನ ಮತದಾರರು ಇದ್ದಾರೆ ಅನ್ಸುತ್ತೆ ಈ ಸಹಕಾರ ಸಂಘದ ಸಂಸ್ಥೆ ಈ ಸಂಘದಲ್ಲಿ. ದಯವಿಟ್ಟು ಎಲ್ರು ನಮ್ಮೆಲ್ಲರ ಚುನಾವಣೆ ನಾವು ಅವರೆಲ್ಲರೂ ಮಾತಾಡಬೇಕು ಅಂತ ಕೇವಲ ಅಭ್ಯರ್ಥಿಗಳು ಇವತ್ತೇನು ನಿಮ್ಮ ಪ್ರತಿನಿಧಿಗಳಾಗಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಿರುವಂತ ಅಭ್ಯರ್ಥಿಗಳು ಮಾತ್ರ ಅಲ್ಲ ಮತವನ್ನ ಕೇಳೋದು. ನೀವೆಲ್ಲರೂ ಸೇರಿ ಈಗ ಎಲ್ರು 500 ಜನ ಇದ್ರೆ 500 ಜನ ಪ್ರತಿನಿಧಿಗಳಾಗೋದಕ್ಕೆ ಸಾಧ್ಯ ಇಲ್ಲ. 500 ಜನರಲ್ಲಿ ಒಂದು 55 ಜನನೋ 10 ಜನನ ಮಾತ್ರ ಪ್ರತಿನಿಧಿಗಳಾಗೋದಕ್ಕೆ ಸಾಧ್ಯ. ಆ 10 ಜನ 500 ಜನರ ಹಿತವನ್ನ ಕ್ಷೇಮವನ್ನ ಬಯಸುವಂತವ್ರಾಗಬೇಕು. ಹಾಗಾಗಿ ಅವೆಲ್ಲರ ಹಿತ ನಿಮ್ಮೆಲ್ಲರ ಹಿತ ಈಗ ಈ ಅಭ್ಯರ್ಥಿಗಳ ಆಯ್ಕೆಯಲ್ಲಿರೋದ್ರಿಂದಾಗಿ ದಯವಿಟ್ಟು ಪ್ರಾಮಾಣಿಕವಾಗಿ ಬೆಂಬಲಿಸಿ. ನಮ್ಮ ಸತೀಶ್ ಪೂಜಾರಿ ಸೇರಿದಂತೆ ಎಲ್ಲ ಬಹಳ ಒಳ್ಳೆಯವರಿದ್ದಾರೆ. ನಾವು ನಿಮ್ಮ ಊರಿಗೆ ಬಂದಿದ್ವಿ. ಊರಿನಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮಹಾತ್ಮ ಗಾಂಧಿ ಹತ್ಯೆ ಆದಾಗ ಬಹಳ ದೊಡ್ಡ ಒಂದು ಹೋರಾಟ ನಡೀತು ಅಲ್ಲಿ ಅಂತ ಹೇಳ್ತಾರೆ. ಬಹಳ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ದುಡಿಯುವಂತ ಜನ ಇರುವಂತಹ ಭಾಗಗಳು ನಿಮ್ಗೂ. ಈಗಾಗಲೇ ನಮ್ಮ ಬಿಜಿ ತುಂಬಾ ನಮ್ಮ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳು ನಿಮ್ಮೂರಲ್ಲೇ ಬಂದು ಇದ್ದಾರೆ, ಅವರೆಲ್ಲ ಮಾತಾಡಿದ್ದಾರೆ ಅನ್ಸುತ್ತೆ. ದಯವಿಟ್ಟು ಇದನ್ನ ಒಳ್ಳೆ ಪ್ರಾಮಾಣಿಕವಾಗಿ ಒಂದು ರಾಜ್ಯಕ್ಕೆ ಮಾದರಿ ಆಗುವಂತ ಚುನಾವಣೆಗಳನ್ನ ಮಾಡ್ತಾ ಹೋಗಿ. ರಾಜಕಾರಣಿ ದೊಡ್ಡ ದೊಡ್ಡ MLAಗಳು, MLCಗಳು, MP ಗಳು ಯಾರು ಬಂದು ನಿಮಗೆ ನಿಮ್ಮೂರಿಗೆ ರಾಜ್ಯಕ್ಕೆ ಮಾದರಿ ಆಗುವಂತ ಚುನಾವಣೆ ಮಾಡೋದಿಲ್ಲ. ಮತ್ತೆ ಎಲ್ಲರೂ ಕದಿಮರೆ ಇದ್ದಾರೆ. ಹಾಗಾಗಿ ನೀವೇನೆ ಒಂದು ಊರಿನ ಜನ ಹೀಗೆ ಪ್ರಾಮಾಣಿಕವಾಗಿ ನ್ಯಾಯವಾಗಿ ಚುನಾವಣೆಗಳನ್ನ ನಡೆಸುವಂತಹ ಸ್ಥಿತಿಯನ್ನ, ಅದು ಡೈರಿ ಚುನಾವಣೆ ಇರ್ಬೋದು, ಸಂಸ್ಥೆ ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು ಮಾಡ್ತಾ ಹೋದಾಗ ಅದು ರಾಜ್ಯಕ್ಕೂ ಮಾದರಿ ಆಗುತ್ತೆ. ದಯವಿಟ್ಟು ಅಂತ ಒಂದು ಪ್ರಯತ್ನ ನಿಮ್ಮಿಂದ ಆಗ್ಲಿ, ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ನಿಮ್ಮನ್ನ ಪ್ರತಿನಿಧಿಸೋದಕ್ಕೆ ಚುನಾವಣೆಗೆ ಸ್ಪರ್ಧೆ ಮಾಡಿರುವಂತ ಈ ಸಿಂಡಿಕೇಟ್ ನ ಜನರಿಗೆ ಯಶಸ್ಸು ಸಿಗಲಿ ಅಂತ ನಾನು ಓಕೆ ಸರ್. ಏನಿಲ್ಲ ಸರ್, 1800 ಮತದಾರರು ಅದಾರ ಸರ್. ಓಕೆ, ನಮಸ್ಕಾರ. ಈಗ ನೋಡ್ರಿಪ್ಪ, ನೋಡ್ರಿ
ಕರೆಕ್ಟ್ ನಿಮಗೆ ನಾವು ಮಾತಾಡೋ ಬದ್ಲಿ ಡೈರೆಕ್ಟ್ ರಾಜ್ಯ ಅಧ್ಯಕ್ಷರನ್ನ ನಿಮ್ಮ ಮುಂದೆ ಮಾತಾಡ್ರಿ ಏನ್ ಅನ್ನೋದು ಕ್ಲಿಯರ್ ಗುರ್ತಾತ ಹೌದಲ್ರಿ ಎಷ್ಟು ತುಡುಗರು ಅದಾರು ಎಷ್ಟು ಕಡ್ರ ಅದಾರ ಅವರು ಅನ್ನೋದು ಇಡೀ ರಾಜ್ಯಾದ್ಯಂತ ತಿರುಗಾಡಿ ಎಲ್ಲ ನಾವು ನೋಡಿದೇವಿ ಅವ್ರು ಯಾಕೆ ರಾಜ್ಯಾಧ್ಯಕ್ಷರು ಇದನ್ನ ಮಾಡಾಕ ಪ್ರಯತ್ನ ಮಾಡತ್ತಾರಂದ್ರೆ ಒಂದು ಗ್ರಾಮ ಮಟ್ಟದಿಂದ ಇದು ಬೆಳಿಬೇಕು ಬರ್ರಿ ಒಳಗೆ ಒಂದು ಗ್ರಾಮ ಮಟ್ಟದಿಂದನೇ ಬೆಳಿಬೇಕಿದೆ ಇದು ಹುಟ್ಟಬೇಕ ಗ್ರಾಮ ಬಿಟ್ಟು ಹುಟ್ಟುದಿಲ್ಲ ಮೂರು ದೊಡ್ಡ ನಾವು ಎಲ್ಲ ಎಲೆಕ್ಷನ್ ಮಾಡಿದ್ದೇವೆ ಎಲ್ಲ ಏನು ಮಾಡಿದೇವೆ ಅಂದ್ರೆ ಅವ್ರು ಹೇಳಿದಂಗೆ ತಕ್ಕಂಗನ್ನ ನಾವು ಕುಣಿದಾಡಿದೆವು ಅವ್ರು ಕೊಟ್ಟಂತ ಆಮಿಷಕ್ಕೆ 100 200 500 1000 ಹಿಂಗೆ ದುಡ್ಡು ತಗೊಳ್ಳೋದು ವೋಟ್